ಇರ್ಬೋದು, ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕೆ ಬಸ್ ಚಾರ್ಜ್ ಇಲ್ಲದೆ ಇರ್ಬೋದು. ಆದರೆ ಧರ್ಮವನ್ನು ಉಳಿಸ್ತಾ ಇದ್ದೀವಿ, ದೇಶವನ್ನು ಉಳಿಸ್ತಾ ಇದ್ದೀವಿ, ಜನ ಜಾಗೃತಿ ಮಾಡ್ತೀವಿ ಅನ್ನೋಂಥ ಸಮಾಧಾನ ನಮಗಿದೆ. ಇದ್ರ ಮುಖಾಂತರ ಇನ್ನೂ ಹೆಚ್ಚಿನ ಶ್ರಮ ಹಾಕ್ತೀವಿ ಅನ್ನೋಂಥ ಮಾತನ್ನು ಅವರೆಲ್ಲ ಹೇಳ್ತಾರೆ. ಅದಕ್ಕೆ ನಮ್ಮ ದೇಶದ ಧರ್ಮದಕ್ಕೆ ಭವಿಷ್ಯ ಇದೆ ಅನ್ನೋಂಥ ವಿಶ್ವಾಸ ನನಗಿದೆ. ಈ ಕರೆದಿಲ್ಲ ಯಾರನ್ನು, ಅವರು ಆ ಕಡೆ ಭಾಗದವರು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಿಂದ ಮಾತ್ರ ಪ್ರಯತ್ನ ನಡೆಸಿದ್ದಾರೆ. ಎಲ್ಲ ಕಡೆ ಓಡಾಡೋದಷ್ಟು ಶಕ್ತಿ ಇಲ್ಲ. ಅದಕ್ಕೆ ಹೇಳಿದೆ, 2 ದಿನ ನಾವು ಒಟ್ಟಿಗೆ ಕೂತಾಗ ಯಾವ ಜಿಲ್ಲೆಗೆ ಯಾರ್ಯಾರು ಹೋಗಬೇಕು, ಯಾರ್ಯಾರಿಗೆ ಪರಿಚಯ ಇದೆ, ಅದನ್ನು ಯೋಚನೆ ಮಾಡಿ ಇಡೀ ರಾಜ್ಯಕ್ಕೆ ಪ್ರಸಾರ ಮಾಡೋ ದಿಕ್ಕಿನಲ್ಲಿ ಆ 2 ದಿನ ಕೂತಾಗ ಯೋಚನೆ ಮಾಡ್ತೇವೆ. ಮೂಲ ಸಿದ್ಧಾಂತ ಇಷ್ಟೇ: ಹಿಂದೂ ಧರ್ಮದ ಯಶಸ್ಸು, ದೇಶದ ಯಶಸ್ಸು. ಈ ದಿಕ್ಕಿನಲ್ಲಿ ಏನೇನು ತೊಂದರೆಗಳಾಗತ್ತೆ ಅಲ್ಲಿ ಬ್ರಿಗೇಡ್ ಹೋಗಿರುತ್ತೆ, ಪ್ರಮುಖವಾದ್ದು. ಮತ್ತು ಎರಡನೇದು ಜಾತಿ 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 ಅನ್ನೋ ಸಮಾಜ ಛಿದ್ರ ಇದ್ದೋಗಿದೆ. ಆ ಎಲ್ಲ ಛಿದ್ರ ಎದ್ದಿರೋಂಥ ವ್ಯವಸ್ಥೆಯನ್ನು ದೂರ ಮಾಡಿ ಎಲ್ಲ ನಾವೆಲ್ಲ ಹಿಂದೂ, ಈ ದೇಶ ನಮ್ಮದು, ಈ ದಿಕ್ಕಿನಲ್ಲಿ ಭಾವನೆಗಳನ್ನು ಸೃಷ್ಟಿ ಮಾಡಿ ಹೋಗೋಂಥ ವಿಶೇಷವಾದ ಉದ್ದೇಶ. ನಾನು ಉತ್ತರ ಕರ್ನಾಟಕದ ಪ್ರವಾಸದಲ್ಲಿ ಇದ್ದರೂ ಕೂಡ ನಾನು ಈ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಗಳನ್ನು, ನಮ್ಮ ಜಿಲ್ಲೆಯ ಎಂಪಿಗಳ ಹೇಳಿಕೆಗಳನ್ನು, ನಮ್ಮ ಶಾಸಕರು ಹೇಳಿಕೆಗಳನ್ನು ನೋಡ್ತಾ ಇದ್ದೀನಿ. ನಾನು ಎಲ್ರಿಗೂ ಪ್ರಾರ್ಥನೆ ಮಾಡ್ತೀನಿ, ವಿಶೇಷವಾಗಿ ಒಬ್ರಿಗೊಬ್ಬರಿಗೆ ಟೀಕೆ ಮಾಡೋದು ರಾಜಕಾರಣದಲ್ಲಿ ತಪ್ಪಲ್ಲ, ಆದರೆ ದ್ವೇಷ ನಮ್ಮ ಜೀವನದಲ್ಲಿ ನಾವು ಮಾಡಿಲ್ಲ. ಶಿವಮೊಗ್ಗ ಜಿಲ್ಲೆ ಎಲ್ಲ ಪಕ್ಷದವರು ಕೂಡ ಸ್ನೇಹದಿಂದಲೇ ರಾಜಕಾರಣ ಮಾಡ್ಕೊಂಡ್ಬಂದಿದ್ದೀವಿ ನಾವು. ನಾನು ಸೋತಾಗ ಕಾಂಗ್ರೆಸ್ ಪಕ್ಷದವರು ನಂಗೆ ಸಮಾಧಾನ ಮಾಡಿದ್ದಾರೆ, ನಾನು ಗೆದ್ದಾಗ ಕಾಂಗ್ರೆಸ್ ಪಕ್ಷದವರು ನಂಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದವರು ಸೋಲಿಸಿದಂಥ ಸಂದರ್ಭದಲ್ಲಿ ನಾನು ಅವ್ರಿಗೂ ಸಮಾಧಾನ ಮಾಡಿದ್ದೇನೆ. ನಾನು ಗೆದ್ದಾಗಲೂ ಕೂಡ ಹೀಗೆ ಗೆಲುವು ಸೋಲು ರಾಜಕಾರಣದಲ್ಲಿ ಇದ್ದಿದ್ದೇನೆ. ಯಾರೂ ಕೂಡ ಅವರವ್ರ ಸಿದ್ಧಾಂತ ಬಿಡೋ ಪ್ರಶ್ನೆ ಇಲ್ಲ. ಆದರೆ ದ್ವೇಷ ಶಿವಮೊಗ್ಗ ಜಿಲ್ಲಾ ರಾಜಕಾರಣದಲ್ಲಿ ಯಾರ ಹತ್ರನೂ ಇಲ್ಲ. ಇತ್ತೀಚೆಗೆ ಯಾಕೋ ವೈಯಕ್ತಿಕ ದ್ವೇಷ ಪದಗಳು ಸರಿ ಹೋಗ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದು ಸರಿ ತಪ್ಪು ಅನ್ನೋ ಯೋಚನೆ ಮಾಡೋಂಥದ್ದು ಅವ್ರಿಗೆ ಬಿಡ್ತೀನಿ. ಆದರೆ ಆ ಬಡವರು 7 ವರ್ಷ ಆಯ್ತು ಹಣ ಕಟ್ಟಿ, ಅಷ್ಟು ದುಡ್ಡು ಅವ್ರು ನೋಡೇ ಇಲ್ಲ ಒಂದ್ಸರಿ ಕೂಡ. ಒಂದಿಷ್ಟು 600 ಮನೆ ತನಕ ಕೊಟ್ಟಿರೋದ್ರಿಂದ ಉಳಿದವರೆಲ್ಲರಿಗೂ ಕೂಡ ವಿಶ್ವಾಸ ಇದೆ ನಮಗೆ ಮನೆ ಸಿಗತ್ತೆ ಅಂತ. ಹಾಗಾಗಿ ಅವರು ಆ ಕೊಟ್ಟಿರೋ ದುಡ್ಡಾರು ವಾಪಸ್ ಕೊಡಿಸಿ ಅನ್ನೋಂಥ ರೂಪದಲ್ಲೂ ಅನೇಕರಿದ್ದಾರೆ. ನಾನು ಅವ್ರಿಗೆ ಹೇಳಿ ಕಳಿಸ್ತಾ ಇದ್ದೀನಿ, ಖಂಡಿತ ನಿಮಗೆ ನಾವು ಕೊಡಿಸ್ತೇವೆ, ದುಡ್ಡು ವಾಪಸ್ ತಗೋಬೇಡಿ, ಇವತ್ತಲ್ಲೇ ನಾಳೆ ಮನೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಅವರು ಕೂಡ ಸಮಾಧಾನದಲ್ಲಿ ಹೋಗ್ತಾ ಇದ್ದಾರೆ. ನಾನು ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹ್ಮದ್ರನ್ನು ಕೂಡ ಸಾಕಷ್ಟು ಸರಿ ಭೇಟಿಯಾಗಿದ್ದೆ. ಶಿವಮೊಗ್ಗ ಬರಬೇಕಾಗಿತ್ತು, ಯಾವುದೋ ಕಾರಣಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಅವ್ರು ಖಂಡಿತ ನಾನು ಅದಕ್ಕೇನೇನು ಬೇಕೆಲ್ಲ ಸೌಲಭ್ಯ ಕೊಡ್ತೀನಿ ಅಂತ ಆಗಲೇ ಹೇಳಿದರು. ನಾನು ಗ್ರಾಮೀಣಾಭಿವೃದ್ಧಿ ಸಚಿವನಾದಂಥ ಸಂದರ್ಭದಲ್ಲಿ ತುಂಗಾ ನದಿಯಿಂದ ಆ ಭಾಗದಿಂದ ಬೇರೆ ಕಡೆಗೆ ನೀರು ಹೋಗೋ ದಿಕ್ಕಿನಲ್ಲೂ ಕೂಡ ಹಣವನ್ನು ಸ್ಯಾಂಕ್ಷನ್ನು ಮಾಡಿಸಿ ದುಡ್ಡು ಬಿಡುಗಡೆ ಮಾಡಿ ಕೆಲಸ ಕೂಡ ನಡೀತಾ ಇದೆ. ಅದೇ ರೀತಿ ಆ ಭಾಗದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಬೇಕು ಅಂತ ನಾನು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನೆರವಿಂದನೂ ಕೂಡ ಅಲ್ಲಿ ಕಾಂಕ್ರೀಟ್ ರೋಡೆಲ್ಲ ಮಾಡಿದೆ. ಇನ್ನೂ ಸಾಮಾನ್ಯ ಸೌಲಭ್ಯಗಳು ಉಳಿದಿದೆ. ಅಲ್ಲಿ ನೀರು ಪೂರ ಅಲ್ಲಿ ತನಕ ಬಂದಿಲ್ಲ, ನೀರು ಕೊಡಿಸ್ಬೇಕು, ಉಸ್ತುವಾರಿ ಸಚಿವರು ಗಮನ ಹರಿಸಿ. ಅಲ್ಲಿ ಒಳಗಡೆ ರಸ್ತೆಗಳು ಇನ್ನೂ ಪೂರ್ಣ ಆಗಿಲ್ಲ, ದೀಪ ಇಲ್ಲ. ಅದಕ್ಕೋಸ್ಕರ ಮೂಲ ಸೌಲಭ್ಯಗಳನ್ನು ಕೊಡಿಸಿ ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಇದು ಒಳ್ಳೆಯದೇ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಶಾಸಕರನ್ನು ಹೇಳ್ತಿದ್ದಾರೆ, ರೆಡಿಯಾಗಿರೋ ಮನೆಗಳನ್ನ ಕೊಟ್ಬಿಟ್ರೆ ಅಲ್ಲಿ ಏನೇನೋ ಅವ್ಯವಹಾರಗಳು ನಡೆಯುತ್ತೆ. ಹಾಗಾಗಿ ರೆಡಿಯಾದ ಮನೆ ಕೊಟ್ಟರೆ ಆ ಉಳಿದಂಥ ಕೆಲಸಗಳನ್ನು ಆ ಜನ ಒತ್ತಾಯ ಮಾಡಿ ರಸ್ತೆ ನೀರು ಇದೆಲ್ಲ ಬರುತ್ತೆ ಏನಂತ ಅವ್ರದ್ದು ಆಸೆ. ಇದು ಸರಿಯೇ, ನಾನು ಅದಕ್ಕೋಸ್ಕರ ಯಾರ್ದು ಉದ್ದೇಶ ತಪ್ಪಿಲ್ಲ. ಆದರೆ ಮನೆನ ಆ ಬಡವರು ಕೊಡೋ ದಿಕ್ಕಿನಲ್ಲಿ ಈ ಮೂಲಭೂತ ಸೌಕರ್ಯಗಳು ಯಾವಾಗ ಕೊಡ್ತೀರಿ ನೀವು? ಸುಮಾರೊಂದು 2-3 ತಿಂಗಳ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚೆ ಸಂದರ್ಭದಲ್ಲೇ ಮನೆ ಉಸ್ತುವಾರಿ ಸಚಿವರು ತುಂಬ ಉತ್ಸಾಹದಲ್ಲಿ ಆಸಕ್ತಿಯಿಂದ, ನಾನು ಟೀಕೆ ಮಾಡಲ್ಲ ಅವರಿಗೆ, ಅವ್ರು ಹೇಳಿದರು 12 ಕೋಟಿ ರೂಪಾಯಿ ಬಿಡುಗಡೆ ನಾನು ಮಾಡಿಸಿ ಅದನ್ನು. ಯಾಕಂದರೆ ಈಗಾಗಲೇ 100 ಕೋಟಿ ರೂಪಾಯಿ ಖರ್ಚು ಮಾಡಾಗಿದೆ. ಮನೆಗಳು ಆ ಬಡವ್ರಿಗೆ ಅವರು ದುಡ್ಡು ಕೊಟ್ಟಿದ್ದಾರೆ. 80,000 ರೂಪಾಯಿ ಜನರಲ್ಲಿಗೆ ಕೊಟ್ಟಿದ್ದಾರೆ, 50,000 ರೂಪಾಯಿ SC/ST ಜನ ಕೊಟ್ಟಾಗಿದೆ. ನಿರೀಕ್ಷೆಯಲ್ಲಿದ್ದಾರೆ, ನಮಗೆ ಇವತ್ತು ಸಿಗುತ್ತೆ ಮನೆ, ನಾಳೆ ಸಿಗುತ್ತೆ ಮನೆ ಅಂತ. ಮೂಲಭೂತ ಸೌಕರ್ಯಗಳನ್ನು ಇಷ್ಟು ದಿನದಲ್ಲಿ ಖಂಡಿತ ಕೊಡಿಸ್ತೇನೆ ಅನ್ನೋಂಥದ್ದು ಒಂದು ಟೈಮ್ ಬೌಂಡ್ ಇಟ್ಕೊಳ್ಳಿ. ಯಾರು? ಮಾನ್ಯ ಉಸ್ತುವಾರಿ ಸಚಿವರು. ಇಲ್ಲ ಅಂದರೆ ವಿಧಿ ಇಲ್ಲ, ಹೋರಾಟಗಳು ಮಾಡಲೇಬೇಕಾಗತ್ತೆ.
ನಾವು ಆ ದಿಕ್ಕಿನಲ್ಲಿ ಹೋರಾಟಕ್ಕೆ ಇಳಿಲೇಬೇಕಾಗತ್ತೆ. ನಾನು ಇದನ್ನು ಎಚ್ಚರಿಕೆ ಕೊಡಲ್ಲ, ನಾನು ಅವರಿಗೆ ಸ್ನೇಹಿತನಾಗಿ ಸಲಹೆ ಕೊಡ್ತೀನಿ, ಹೋರಾಟಕ್ಕೆ ಇಳಿಯೋಕ್ಕೆ ಅವಕಾಶ ಕೊಡಬೇಡಿ. ಸಾಕಷ್ಟು ಜನ ಮಾಡಿದ್ದೀವಿ, ಹೋರಾಟ ಮಾಡಿದ್ದೀವಿ. ಹಾಗಾಗಿ ಒಂದು ರೂಪಕ್ಕೆ ಬಂದಿದೆ. ಈಗ ಬಂದಿರೋಂಥ ರೂಪವನ್ನು ಅಲ್ಲಿ ಅಕ್ರಮ ಪ್ರವೇಶಗಳು ಮಾಡಿ ಅಲ್ಲಿ ಬೇರೆ ಬೇರೆ ದಂಧ ನಡೆಸೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ಸಜ್ಜನರಿಗೆ ಆ ಮನೆಗೆ ಹೋಗಬೇಕಾದ್ರೆ ಹಾಲು ಉಕ್ಸೋಬೇಕಾಗತ್ತು. ಆದಷ್ಟು ಬೇಗ ಒಂದು ಟೈಮ್ ಲಿಮಿಟ್ ಇಟ್ಕೊಂಡು 1 ತಿಂಗಳು 2 ತಿಂಗಳು ಗೊತ್ತಿಲ್ಲ ನನಗೆ. ನಿಮ್ಮ ಆರ್ಥಿಕವಾಗಿ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಿದೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ದುಡ್ಡು ಬಂದಾಗಿದೆ, ಆ ಬಡವ್ರ ದುಡ್ಡು ಕಟ್ಟಾಗಿದೆ, ಬ್ಯಾಂಕ್ ಸಾಲಗಳೆಲ್ಲ ಬಂದಾಗಿದೆ. ಇಷ್ಟೆಲ್ಲ ಇರಬೇಕಾದ್ರೆ ನೀವು ಹಾಕಬೇಕಾದಂಥ ದುಡ್ಡು ಮಾತ್ರ ಬಾಕಿ ಇದೆ. ರಾಜ್ಯ ಸರ್ಕಾರದ ಹಣ ಮಾತ್ರ ಉಳಿದಿರೋದು. ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೇನೆ, ಆಶ್ರಯ ಮನೆಗಳನ್ನು ದಯವಿಟ್ಟು 1 ತಿಂಗಳು ಇಲ್ಲ 2 ತಿಂಗಳೊಳಗೆ ಆ ಉಳಿದಂಥ 652 ಮನೆಗಳೇನು ಕೊಡಬೇಕಾಗಿದೆ ಅದು ಕೊಡಬೇಕು. ಇಲ್ಲಾಂದರೆ ವಿಧಿ ಇಲ್ಲದೆ ನಾವು ಬೀದಿಗೆ ಇಳಿಬೇಕಾಗತ್ತೆ ಆ ಬಡವರು ಕಟ್ಕೊಂಡು ಅನ್ನೋಂಥ ಅಂಶವನ್ನು ನಾನು ಮಾನ್ಯ ಉಸ್ತುವಾರಿ ಸಚಿವರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ.